Hello students, today I am solving case study on marginal costing. Let us go through the problem. The following are the budgeted data relating to A Limited and B Limited producing identical products. Here we have three columns. Particulars A Limited and B Limited. Sales for A Limited is 3 lakh and for B Limited it is 3 lakh. Less fixed cost and variable cost for both the companies. Fixed cost for A Limited is 30,000. Variable cost for A Limited is 2,40,000. Total 2,70,000. Budgeted profit is 30,000. For B Limited, fixed cost is 70,000, variable cost is 2 lakh, total cost is 2,70,000, so budgeted profit is 30,000. That means for both the companies, sales is same and total cost is same and profit also is same. Variation ಎಲ್ಲೈತಿ A Limited ಒಳಗ fixed cost 30,000 ಐತಿ, ಆಮೇಲೆ B Limited ಒಳಗ 70,000 ಐತಿ. ಆಮೇಲೆ ವೇರಿಯೇಬಲ್ ಕಾಸ್ಟ್ A Limited ಒಳಗೆ 2,40,000 ಐತಿ, ಆಮೇಲೆ B Limited ಒಳಗೆ 2 lakh ಐತಿ. ಇದ ಏನೈತಿ ಅಂತಂದ್ರೆ ಭಾಳ ಡಿಫ್ರೆನ್ಸನ್ನು ಬಿಡ್ತೈತಿ ಮುಂದಿನ ಕ್ಯಾಲ್ಕುಲೇಷನ್ಗೆ. ಸೊ ಯು ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ BEP, PV ರೇಷೋ ಆ್ಯಂಡ್ ಮಾರ್ಜಿನ್ ಆಫ್ ಸೇಫ್ಟಿ ಆಫ್ ಈಚ್ ಕಂಪ್ನಿ. ನೆಕ್ಸ್ಟ್ ಯು ಆರ್ ಆಸ್ಕ್ಡ್ state which company will earn more profit if sales increase to 3,60,000 rupees and sales decrease to rupees 1,80,000. ಸೇಲ್ಸ್ ಹೆಚ್ಚಾದಾಗ ಮತ್ತು ಸೇಲ್ಸ್ ಕಡಿಮೆ ಆದಾಗ ಯಾವ ಕಂಪ್ನಿ ಎ ಕಂಪ್ನಿನೋ ಬಿ ಕಂಪ್ನಿನೋ ಪ್ರಾಫಿಟ್ ಮಾಡ್ತೈತಿ ಅಂತ ಹೇಳಿ ಕಂಪೇರ್ ಮಾಡಿರಿ ಅಂತ ಹೇಳ್ಯಾರ. ಸೊ ಫಸ್ಟಿಗೆ ನಮ್ಮ ಕ್ಯಾಲ್ಕುಲೇಷನ್ ಏನೈತಿ, ಎ ಪಾರ್ಟ್ ಐತಿ. ಎ ಪಾರ್ಟ್ ಕ್ಯಾಲ್ಕುಲೇಷನ್ ಮಾಡಾಕತ್ತೇವಿ. BEP ಅಂತ ಹೇಳ್ಯಾರ. ವಿದೌಟ್ ಕ್ಯಾಲ್ಕುಲೇಟಿಂಗ್ PV ರೇಷೋ ಯು ಕಾಂಟ್ ಕ್ಯಾಲ್ಕುಲೇಟ್ BEP. ಸೊ PV ರೇಷೋ ಕ್ಯಾಲ್ಕುಲೇಷನ್ ಮಾಡಬೇಕೈತಿ. PV ರೇಷೋ ಕ್ಯಾಲ್ಕುಲೇಷನ್ ಮಾಡೋಕೆ ನಮಗೆ ಕಂಟ್ರಿಬ್ಯೂಷನ್ ಬೇಕಾಗ್ತೈತಿ. ಆಮೇಲೆ ನಮಗೆ ಇಲ್ಲಿ 2 ಕಂಪ್ನಿಗಳು ಇರೋದ್ರಿಂದ 1 by 1 ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವೇನು ಮಾಡ್ತೇವೆ, ಸೈಮಲ್ಟೇನಿಯಸ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಫಸ್ಟ್ ಕ್ಯಾಲ್ಕುಲೇಷನ್ ಏನಿರೋದೈತೆ ನಮ್ಮದು ಕ್ಯಾಲ್ಕುಲೇಷನ್ ಆಫ್ contribution. So A Limited, B Limited. Sales ಎಷ್ಟೈತಿ A Limited ದ್ದು, here it is 3 lakh, B Limited ದ್ದು 3 lakh. ಬರೀರಿ A Limited 3 lakh, B Limited 3 lakh. ಕಂಟ್ರಿಬ್ಯೂಷನ್ ಬೇಕಾಗೈತೆ ನಿಮಗೆ. ಅದಕ್ಕೆ ನೀವು ಸೇಲ್ಸ್ ಒಳಗೆ ಏನು ತೆಗಿತೀರಿ, ಲೆಸ್ ವೇರಿಯೇಬಲ್ ಕಾಸ್ಟ್. ಸೊ A ಲಿಮಿಟೆಡ್ದ ವೇರಿಯೇಬಲ್ ಕಾಸ್ಟ್ ಎಷ್ಟೈತಿ, 2,40,000. ಸೊ ರೈಟ್ ಇಟ್ 2,40,000. B ಲಿಮಿಟೆಡ್ದು ವೇರಿಯೇಬಲ್ ಕಾಸ್ಟ್ ಎಷ್ಟೈತಿ ಇಲ್ಲೇ, 2 lakh. ರೈಟ್ ಇಟ್ ಹಿಯರ್. ಕಂಟ್ರಿಬ್ಯೂಷನ್ಗೆ ನಾವು ಏನು ಮಾಡಾಕತ್ತೇವಿ, ಸೇಲ್ಸ್ ಒಳಗೆ ವೇರಿಯೇಬಲ್ ಕಾಸ್ಟನ್ನು ಲೆಸ್ ಮಾಡಾಕತ್ತೇವಿ. ಸೊ A ಲಿಮಿಟೆಡ್ದ ಕಂಟ್ರಿಬ್ಯೂಷನ್ ಎಷ್ಟೈತಲ್ಲೇ, 60,000. B ಲಿಮಿಟೆಡ್ದು 1 lakh. Contribution. So next calculation ಏನೈತೆ ನಮ್ಮದು, PV ರೇಷೋ. is equal to contribution divided by ಸೇಲ್ಸ್. ಮೊದಲು ಏನು ಮಾಡಾಕತ್ತೇವೆ ನಾವಲ್ಲೇ
ಎ ಲಿಮಿಟೆಡ್ದು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಕಂಟ್ರಿಬ್ಯೂಷನ್ ಎಷ್ಟೈತಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದು 60,000. ಸೇಲ್ಸ್ ಎಷ್ಟೈತಿ 3 lakh. ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾನೆ ನಾವು ಅದನ್ನು. ಸೊ ಪಿ ವಿ ರೇಷೋ 1/5. ನೆಕ್ಸ್ಟ್ ಬಿ ಲಿಮಿಟೆಡ್ ಕಂಟ್ರಿಬ್ಯೂಷನ್ ಎಷ್ಟೈತಿ 1 lakh. ಸೇಲ್ಸ್ ಎಷ್ಟೈತಿ 3 lakh. ಸೇಲ್ಸ್ ಎರಡಕ್ಕೂ ಸೇಮ್ ಐತಿ 3 lakh. ಸೊ ಪಿ ವಿ ರೇಷೋ 1/3. ಫಸ್ಟ್ ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿವು, ಆಮೇಲೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿವಿ ಎರಡು ಕಂಪ್ನಿಗೆ. ಇನ್ನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮೂರನೇದೇನಿರೋದೈತೆ ನಮ್ಮದು ಬಿ ಇ ಪಿ. Even though in problem BEP is asked to calculate, first you have to calculate PV ratio. PV ratio ಇರಲಿಲ್ಲ ಅಂದರೆ BEP ಕ್ಯಾಲ್ಕುಲೇಷನ್ನ ಬರಂಗಿಲ್ಲ. ಸೊ BEP ಕ್ಯಾಲ್ಕುಲೇಷನ್ ಮಾಡಾಕ್ತೀವಿ. therefore BEP in sales is equal to fixed cost divided by PV ratio. Okay, for A limited is equal to fixed cost ಎಷ್ಟೈತಿಲ್ಲ. For A limited fixed cost ಎಷ್ಟೈತಿ 30,000. For B limited it is 70,000. So A limited ಉದ್ದು 30,000 divided by PV ratio ಎಷ್ಟೈತಿ ಎದ್ದು 1/5. that means reverse ಆಕತಿ into 5/1 ಆಗ್ತದಲ್ಲೇ. therefore equal to 1,50,000. next B limited is equal to fixed cost 70,000 divided by 1/3 is equal to 2,10,000. BP sales ಎಷ್ಟೈತಲ್ಲೇ ಎದ್ದು 1,50,000 ಐತಿ, ಬಿದ್ದು 2,10,000 ಐತಿ. their next calculation is margin of safety is equal to actual sales minus BP sales. For A limited actual sales is 3 lakh. For both the companies sales is same. actual sales 3 ಲಕ್ಷ ಐತಿ. BEP sales ಎಷ್ಟೈತೆ ಅದರದು ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದೈತಿಲ್ಲ. BEP sales A ಲಿಮಿಟೆಡ್ದು 1,50,000. 1,50,000. so margin of safety 1,50,000. B ಲಿಮಿಟೆಡ್ದು ಸೇಲ್ಸ್ ಐತಿ 3 lakh. BEP sales ಐತಿ 2,10,000. so 90,000 is the margin of safety. margin of safety is nothing but the difference between actual sales and BEP sales ಅಂತ ಹೇಳ್ತೀವಿ. ಅದಕ್ಕೆ actual sales ಒಳಗೆ BEP sales ಅನ್ನು ನಾವು ಲೆಸ್ ಮಾಡಿದ್ವಿ. ಆ್ಯಕ್ಚುಯಲ್ ಸೇಲ್ಸ್ ಎರಡು ಕಂಪ್ನಿಗೆ ಸೇಮ್ ಐತಿ 3 lakh ಅಂತ ಹೇಳಿ. BEP ಸೇಲ್ಸ್ ಏನೈತಿ ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ದು. ಫಾರ್ A ಲಿಮಿಟೆಡ್ ಇಟ್ ಈಸ್ 1,50,000. ಫಾರ್ B ಲಿಮಿಟೆಡ್ ಇಟ್ ಈಸ್ 90,000.
ಫಸ್ಟಿಗೆ ಏನು ಮಾಡಿದ್ವು ನಾವಲ್ಲೇ ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿವು. ಅದಾದ ನಂತರ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಆಯಿತು. ಎರಡು ಕಂಪ್ನಿಗೆ ಎದ್ದು ಪಿ ವಿ ರೇಷಿಯೋ ಐತಿ 1/5 ಐತಿ, ಬಿದ್ದು 1/3 ಐತಿ. ಆಮೇಲೆ ಬಿ ಪಿ ಸೇಲ್ಸ್ ಮಾಡಿದೆವು. ಎ ಲಿಮಿಟೆಡದ್ದು 1,50,000 ಐತಿ, ಬಿದ್ದೇನೈತಿ 2,10,000 ಐತಿ. ಅದರ ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಮಾಡಿದೆವು ನಾವಲ್ಲೇ ಆ್ಯಕ್ಚುಯಲ್ ಸೇಲ್ಸ್ ಒಳಗೆ ಬಿ ಪಿ ಸೇಲ್ಸನ್ನು ಡಿಡಕ್ಟ್ ಮಾಡಿದೆವು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನೈತಲ್ಲ ಸೆಕೆಂಡದ್ದು ಹೇಳಕತ್ತಾರ ಅವರಲ್ಲಿ ಬಿದ್ದೈತಿ. ಕ್ಯಾಲ್ಕುಲೇಷನ್ ಏನು ಹೇಳಕತ್ತಾರ ಅಂತಂದ್ರೆ state which company will earn more profit if sales increase to rupees 3,60,000. ಸೇಲ್ ಏನೈತ್ರ ಇದು 3 lakh ಇದು ಇನ್ಕ್ರೀಸ್ ಆಯಿತು ಅಂತಂದ್ರೆ ಎದೊಳಗೆ ಬಿದೊಳಗೆ ಯಾವುದು ಕಂಪ್ನಿ ಹೆಚ್ಚು ಪ್ರಾಫಿಟನ್ನು ಮಾಡ್ತತಿ. ಹಂಗೆ ಸೇಲ್ಸ್ ಡಿಕ್ರೀಸ್ ಆಯ್ತು 1,80,000 ಅಂದ್ರೆ ಎ ಕಂಪ್ನಿ ಲಾಭ ಮಾಡ್ತೈತೋ ಬಿ ಕಂಪ್ನಿ ಲಾಭ ಮಾಡ್ತೈತೋ ಅಂತ ಹೇಳಿ ಕೇಳಾಕತ್ತಾರ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನು ಮಾಡಾಕತ್ತೇವೆ ನಾವಲ್ಲೇ ಸೇಲ್ಸ್ ಇನ್ಕ್ರೀಸ್ ಆದಾಗ ನೋಡಾಕತ್ತೇವೆ. ಸೇಲ್ಸ್ ಇನ್ಕ್ರೀಸ್ಡ್ ಟು ಎಷ್ಟು ಹೇಳ್ಯಾರ ಅವರಲ್ಲೇ rupees 3,60,000 ಅಂತ ಹೇಳಿ ಹೇಳ್ಯಾರ. ಆ ಹೊತ್ತಿನಾಗ ಯಾವ ಕಂಪ್ನಿ ಲಾಭ ಮಾಡ್ತತಿ ಅಂತ ಹೇಳಿ ಕೇಳಾಕತ್ತಾರ ಅವರಲ್ಲೇ. ದೇರ್ ಫೋರ್ ನಾವೇನು ಮಾಡ್ತೇವೆ ಅಂತಂದ್ರೆ ಕಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ ಅಂದ್ರೆ ಅಷ್ಟೇ ನಮಗೇನಾಕತಿ ಪ್ರಾಪರ್ ಐಡಿಯಾ ಸಿಗಾಕತ್ತತಿ. ಫಾರ್ ಎ ಲಿಮಿಟೆಡ್ ಸೇಲ್ಸ್ ಎಷ್ಟೈತಿ 3,60,000. ಪಿ ವಿ ರೇಷೋ ಎಷ್ಟೈತಿ ಇದ್ರದ್ದು ಎ ಲಿಮಿಟೆಡದ್ದು 1/5. ಸೊ ಕಂಟ್ರಿಬ್ಯೂಷನ್ ಬಂತು 72,000. ಬಿ ಲಿಮಿಟೆಡ್ ಸೇಲ್ಸ್ 3,60,000. ಪಿ ವಿ ರೇಷೋ 1/3. ಸೊ 1,20,000 ಈಸ್ ದ ಕಂಟ್ರಿಬ್ಯೂಷನ್. ಈ ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಆದಮೇಲೆ ಇದ್ರೊಳಗೆ ನಾವು ಏನು ಮಾಡ್ತೇವೆ ಪ್ರಾಫಿಟ್ ನೋಡೋದೈತಲ್ಲ ನಮಗೆ ಪ್ರಾಫಿಟ್ ಕಂಪ್ಯಾರಿಸನ್ ಮಾಡೋದೈತಲ್ಲ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಕಂಟ್ರಿಬ್ಯೂಷನ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ದ ಫಿಕ್ಸ್ಡ್ ಕಾಸ್ಟ್ ಆಫ್ ಬೋತ್ ದ ಕಂಪ್ನೀಸ್ ಆರ್ ರೆಸ್ಪೆಕ್ಟಿವ್ ಕಂಪ್ನೀಸ್. ಸೊ ನೆಕ್ಸ್ಟ್ ಏನು ಮಾಡಾಕತ್ತೇವೆ ನಾವಲ್ಲೇ ಪ್ರಾಫಿಟ್ ಈಸ್ ಈಕ್ವಲ್ ಟು contribution minus fixed cost. For A limited contribution ಎಷ್ಟೈತಿ 72,000 ಐತಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟೈತಿ ಅದರದ್ದು ಎ ಲಿಮಿಟೆಡದ್ದು ಫಿಕ್ಸ್ಡ್ ಕಾಸ್ಟ್ 30,000 ಐತಿ. ಸೊ 30,000 ಡಿಫ್ರೆನ್ಸ್ ಅಮೌಂಟ್ ಆಫ್ ಪ್ರಾಫಿಟ್ ಎಷ್ಟು ಬಂತಲ್ಲೇ 42,000. ಬಿ ಲಿಮಿಟೆಡ್ ಕಂಟ್ರಿಬ್ಯೂಷನ್ ಎಷ್ಟೈತಿ 1,20,000. ಫಿಕ್ಸ್ಡ್ ಕಾಸ್ಟ್ ಎಷ್ಟೈತಲ್ಲೇ 70,000. ಸೊ ಡಿಡಕ್ಟ್ 70,000. Profit 50,000. Now compare both the profit. Which company is doing more profit? It is B company. ನಿಮ್ಮ ಡಿಸಿಷನ್ ಏನಂತ ಹೇಳಿ ಬರಬೇಕಿಲ್ಲೇ ಬಿ ಕಂಪ್ನಿ ಹೆಚ್ಚಿನ ಒಂದು ಪ್ರಾಫಿಟನ್ನು ಮಾಡಾಕತ್ತತಿ ಅಂತ ಹೇಳಿ ಬರಬೇಕು. ಬಿ ಕಂಪ್ನೀಸ್ B Limited
is earning more profit. ನೆಕ್ಸ್ಟ್ ಇನ್ನು ಒಂದು ಐತ್ರಿ, ಇದು ಸೇಲ್ಸ್ ಹೆಚ್ಚಾದಾಗೈತಿ. ಇನ್ನು ಸೇಲ್ಸ್ ಡಿಕ್ರೀಸ್ ಆದಾಗ, ಸೇಲ್ಸ್ ಡಿಕ್ರೀಸ್ಡ್ to rupees 1,80,000. Same procedure, contribution again is equal to sales into PV ratio for A Limited. Sales is ಕೊಟ್ಟದೈತಿ 1,80,000. PV ratio ಎಷ್ಟೈತಿ 1/5. ಸೊ contribution ಎಷ್ಟೈತಿ 36,000. B Limited sales ಎಷ್ಟೈತಿ 1,80,000. PV ratio 1/3. So contribution is 60,000. ಓಕೆ, ಇದು ಕಂಟ್ರಿಬ್ಯೂಷನ್ ಬಂತು. ಇದರೊಳಗೆ ನಾವು ಏನು ಮಾಡಕತ್ತೇವೆ ಈಗ, ಕಂಟ್ರಿಬ್ಯೂಷನ್ ಒಳಗೆ ಅಗೇನ್ ವಿ ಆರ್ ಡಿಡಕ್ಟಿಂಗ್ ದ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟನ್ನು ಆಗಲೇ ಹೆಂಗೆ ನಾವು ಫಿಕ್ಸ್ಡ್ ಕಾಸ್ಟನ್ನು ಡಿಡಕ್ಟ್ ಮಾಡಿದ್ದೀವಲ್ಲ, ಕಂಟ್ರಿಬ್ಯೂಷನ್ ಒಳಗೆ ಸೇಮ್ ಪ್ರೊಸೀಜರ್ ಮಾಡಾಕತ್ತೇವಿ ಟು ನೋ ದ ಪ್ರಾಫಿಟ್. ದೇರ್ಫೋರ್ ಪ್ರಾಫಿಟ್ is equal to contribution minus fixed cost. Therefore, for A Limited, contribution is 36,000. Fixed cost ಆಗ ಡಿಡಕ್ಟ್ ಮಾಡಿದ್ರಲ್ಲ 30,000, ಹಂಗೆ ಇದನ್ನು ಇಲ್ಲೇ 30,000 ಡಿಡಕ್ಟ್ ಮಾಡಾಕತ್ತೇವೆ. ಸೊ ಇಲ್ಲೇನೈತಿ, ಯಾವ್ದು ಹೆಚ್ಚೈತಿ, ಇಲ್ಲೇ ಕಂಟ್ರಿಬ್ಯೂಷನ್ ಹೆಚ್ಚೈತಿ ಫಿಕ್ಸ್ಡ್ ಕಾಸ್ಟ್ಗೆ ನಾನು. ಸೊ 6,000 ಪಾಸಿಟಿವ್ ನಂಬರ್ ಬಂದೈತಿ, ದಟ್ ಈಸ್ ಪ್ರಾಫಿಟ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಬಿ ಲಿಮಿಟೆಡ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಎಷ್ಟು ಬಂದೈತಿ 60,000. ಫಿಕ್ಸ್ಡ್ ಕಾಸ್ಟ್ ಎಷ್ಟೈತೆ ಅದ್ರದ್ದು 70,000. ಏನು ಹೆಚ್ಚೈತಿಲ್ಲ, ಕಾಂಟ್ರಿಬ್ಯೂಷನ್ ಹೆಚ್ಚೈತೋ ಫಿಕ್ಸ್ಡ್ ಕಾಸ್ಟ್ ಹೆಚ್ಚೈತೋ? ಫಿಕ್ಸ್ಡ್ ಕಾಸ್ಟ್ ಹೆಚ್ಚೈತಿ ಅಂತಂದ್ಮೇಲೆ ಏನಾಗ್ತಿಲ್ಲ, ಮೈನಸ್ 10,000, ದಟ್ ಈಸ್ ಲಾಸ್. ಬಿ ಕಂಪ್ನಿ, ಇಫ್ ವಿ ಡಿಕ್ರೀಸ್ ಅವರ್ ಸೇಲ್ಸ್ ಟು 1,80,000, ಪ್ರಾಫಿಟ್ ಯಾವ್ದು ಮಾಡಾಕತ್ತೈತಿ, ಎ ಕಂಪ್ನಿ ಮಾಡಾಕತ್ತೈತಿ, ಅಟ್ಲೀಸ್ಟ್ 6,000 rupees ಪ್ರಾಫಿಟ್ ಆಗಾಕತ್ತೈತಿ. ಬಿ ಕಂಪ್ನಿ ಲಾಸಿಗೆ ಹೋಗ್ತೈತಿ, 10,000 ಲಾಸ್ ಆಗ್ತೈತಿ ಅಂತ ಹೇಳ್ತೇವೆ. ಆಗಲೇ ಸೇಲ್ಸ್ ಹೆಚ್ಚಾದ ಹೊತ್ನಾಗ ಪ್ರಾಫಿಟ್ ಯಾರು ಮಾಡಿದ್ರು, ಸೇಲ್ಸ್ ಹೆಚ್ಚಾದಾಗ ಬಿ ಕಂಪ್ನಿ ಮಾಡೈತಿ. ಸೇಲ್ಸ್ ಕಡಿಮೆ ಆದ ಹೊತ್ನಾಗ ಲಾಭ ಮಾಡಿದ್ದು ಯಾವುದೈತಲ್ಲೇ ಎ ಕಂಪ್ನಿ ಐತಿ. 6,000 ಅದು ಪ್ರಾಫಿಟನ್ನು ಮಾಡಿಕೊಡಾಕತ್ತೈತಿ. ಇದನ್ನು ನಾವು ನಮ್ಮ ಡಿಸಿಷನ್ ಒಳಗೆ ಬರಿಬೇಕಾಗ್ತೈತಿ. ಈ ಡಿಫ್ರೆನ್ಸ್ ಯಾಕೆ ಆಗ್ತೈತಿ ಅಂತಂದ್ರೆ, ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಏನೈತಲ್ಲ, ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಡಿಸೈಡಿಂಗ್ ದ ಇನ್ಕ್ರೀಸ್ ಇನ್ ಸೇಲ್ಸ್ ಆರ್ ಡಿಕ್ರೀಸ್ ಇನ್ ಸೇಲ್ಸ್ ಅಂತೇಳಿ ಹೇಳ್ತೇವೆ. ಇಟ್ ಇಂಪ್ಯಾಕ್ಟ್ಸ್ ಆನ್ ದ profit because it also contributes to the contribution. ಇದೇನು ಫಿಕ್ಸ್ಡ್ ಕಾಸ್ಟ್ ಐತಲ್ಲ, ಕಂಟ್ರಿಬ್ಯೂಷನ್ಗೆ ಕಂಟ್ರಿಬ್ಯೂಟ್ ಮಾಡ್ತೈತೆ ನಮ್ಮದು. ಹೀಗಾಗಿ ಪಿ ವಿ ರೇಷೋದೇನು ಪ್ರಾಫಿಟ್ ವ್ಯಾಲ್ಯೂಮ್ ರೇಷೋ ಐತಲ್ಲ, ಅದ್ರೊಳಗೆ ಫಿಕ್ಸ್ಡ್ ಕಾಸ್ಟ್ ಸೈಲೆಂಟಾಗಿ ಕೂತ್ಕೊಂಡು ಇಂಪ್ಯಾಕ್ಟ್ ಮಾಡ್ತಿರ್ತೈತೆ ಅದಲ್ಲೇ. ಇದು ಒಂದೇನು ಡಿಫ್ರೆನ್ಸ್ ಐತಲ್ಲ, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಸೇಲ್ಸ್ ಒಳಗೆ ಪ್ರಾಫಿಟದ್ದು ನಮ್ದೇನು ನಾವು ಉತ್ತರ ಬಂದಾವಲ್ಲ, ಇದು ಡಿಫ್ರೆನ್ಸ್ ಆಗಾಕ ಇದು ರೀಸನ್ ಐತೆ ಅಂತ ಹೇಳಿ ಹೇಳ್ತೇವೆ. If you have liked the video, please like, share and subscribe the channel. Thank you.